ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ನ ಇದು ಒಂದು ಲಾಸು. ಸೊ ಆ್ಯಕ್ಚುಲಿ ಇವತ್ತು ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಆಗಿತ್ತು ಸ್ನೇಹಿತರೆ. ಬಿಕಾಸ್ ಇವತ್ತು ಮಾರ್ಕೆಟು ನಾನೇನಾದರೂ ಫ್ಲ್ಯಾಟ್ ಏನಾದರೂ ಓಪನ್ ಆಗಿ ಡೌನ್ ಟ್ರೆಂಡ್ ಕಡೆ ಹೋಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿಲಿ ಹತ್ತಿರ 150 200 ಪಾಯಿಂಟ್ಸ್ ಒಂದೇ ಕ್ಯಾಂಡಲ್ ಇತ್ತು. ಅದಾದಮೇಲೆ ಸೈಡ್ ವೇಸ್ ಹೋಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ವಾಲಟಿಲಿಟಿ ಇತ್ತು. ಅದ್ರ ಜೊತೆಗೆ ಪಿ ಸೈಡ್ ಪ್ರೀಮಿಯಮ್ ಸಿಕ್ಕಾಪಟ್ಟೆ ಮೆಲ್ಟ್ ಆಗ್ತಾನೆ ಇರಲಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ದಿದ್ದರಿಂದ ನನ್ನ ಆಲ್ಗೋದ ಒಂದು ಸ್ಟ್ರಾಟಜಿನ ನಾನು ಆಲ್ಮೋಸ್ಟ್ ಒಂದು 11:30 12 ಅಷ್ಟರಲ್ಲಿ ಕ್ಲೋಸ್ ಮಾಡಿದೆ. ಬಿಕಾಸ್ ಯಾಕೆಂತ ಹೇಳಿದ್ರೆ ಸಿ ಸೈಡು ಪ್ರೀಮಿಯಮ್ ಮೆಲ್ಟ್ ಆಗ್ತಿತ್ತು. ಅದ್ರ ಜೊತೆಗೆ ಸಿ ಸೈಡ್ನ ಪ್ರೀಮಿಯಮ್ ಅಷ್ಟು ಕಾಸ್ಟ್ಲಿ ಇರಲಿಲ್ಲ. ಬಟ್ ಪಿ ಸೈಡ್ ಪ್ರೀಮಿಯಮ್ ಕಾಸ್ಟ್ಲಿ ಇದ್ದರೂ ಸಹ ಅದು ಮೆಲ್ಟ್ ಆಗ್ತಿರಲಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಗಳು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಆಗುವಂಥ ಚಾನ್ಸಸ್ಸು ಎರಡು ಸೈಡ್ ಕಡೆ ಇತ್ತು. ಸಿ ಸೈಡು ಪಿ ಸೈಡ್ ಎರಡು ಕಡೆ ಇರೋದ್ರಿಂದ ನನ್ನ ಲಾಸ್ ಸಹ ಒಂದು ಟೈಮಲ್ಲಿ ಹತ್ತಿರ 2,500 3,000 ರೂಪಾಯಿ ಇತ್ತು ಅಂತ ಹೇಳ್ಬೋದು. ಆ ಒಂದು ಟ್ರೆಂಡ್ ಆದಮೇಲೆ ಮತ್ತೆ ನಾನು ಪ್ರಾಫಿಟಿಗೆ ಬಂದೆ. ಅದಾದಮೇಲೆ ಮತ್ತೆ ನೆಗೆಟಿವ್ ಆಯಿತು, ಮತ್ತೆ ಪ್ರಾಫಿಟ್ ಬಂತು. ಈ ರೀತಿ ಆದಮೇಲೆ ನಾನು ಅಂದ್ಕೊಂಡೆ ಮೋಸ್ಟ್ಲಿ ನಿನ್ನೆ ಒಂದು ಡೌನ್ ಟ್ರೆಂಡ್ ಅಥವಾ ಮೊನ್ನೆ ಒಂದು ಮಾರ್ಕೆಟ್ನ ಡೌನ್ ಟ್ರೆಂಡ್ ಏನಾಯಿತು, ಅದರ ಜೊತೆಗೆ ಇವತ್ತಿನ ವಾಲಟಿಲಿಟಿಯಿಂದ ಎರಡು ಕಡೆ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುವಂಥ ಒಂದು ಚಾನ್ಸಸ್ ಅಂತ ಅಂದ್ಕೊಂಡು ನಾನು ನನ್ನ ಒಂದು ಆಲ್ಗೋನ ಮ್ಯಾನ್ಯಲ್ ಆಗಿ ಹತ್ತಿರ 11:30 12 ಈ ಒಂದು ಟೈಮ್ ಫ್ರೇಮಲ್ಲಿ ಕ್ಲೋಸ್ ಮಾಡಿದೆ. ಸೊ ಅದ್ರ ಜೊತೆಗೆ ನಮ್ಮ ಇವತ್ತಿನ ಒಂದು ಟೈಟ್ಲ್ ನೋಡ್ಕೊಂಡು ಸತೀಶ್ ಅವರೇ ಅಲ್ಲಿ 1100 ಲಾಸ್ ಹಾಕಿದರೆ ಇಲ್ಲಿ ನೋಡಿದ್ರೆ 1000 ಹತ್ತಿರ 1300 ಲಾಸ್ ಇದೆ ಅಂತ ನೀವು ಕೇಳ್ಬೋದು. ಸೊ ನೋಡ್ಬೋದು, ನೀವು ಬ್ಯಾಂಕ್ ನಿಫ್ಟಿ ಒಂದು ಟೋಟಲ್ ತೊಗೊಂಡ್ರೆ ಹತ್ತಿರ 1110 120 ಸಮಥಿಂಗ್ ಏನೋ ಆ ರೀತಿ ಒಂದು ಲಾಸ್ ಇದೆ. ಅದ್ರ ಜೊತೆಗೆ ಇನ್ನೊಂದು ಅಕೌಂಟಲ್ಲಿ ನಾನೇನೋ ಒಂದು ಮಾರ್ಕೆಟು ಎಲೆಕ್ಷನ್ ಒಂದು ಟೈಮಲ್ಲಿ ಡೌನ್ ಟ್ರೆಂಡ್ ಕಡೆ ಹೋಗುವಂಥ ಚಾನ್ಸಸ್ ಹೆಚ್ಚಿಗಿರೋದ್ರಿಂದ ಒಂದು ಸ್ವಲ್ಪ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದ್ದೀನಿ. ಆ ಒಂದು ಸ್ಟ್ರಾಟಜಿ ನಿಮ್ಗೆ ಏನಾದ್ರು ಬೇಕಿತ್ತು, ಆ ಸ್ಟ್ರಾಟಜಿ ಯಾವ ರೀತಿ ನಾವು ಮಾರ್ಕೆಟ್ ಡೌನ್ ಟ್ರೆಂಡ್ ಕಡೆ ಹೋಗೋ ಟೈಮಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಬೋದು ಅಂತ ಏನಾದರೂ ನಿಮಗೆ ಟೆನ್ಷನ್ ಇದೆ, ಮಾರ್ಕೆಟಲ್ಲಿ ಡೌನ್ ಟ್ರೆಂಡ್ ಕಡೆ ಹೋದರೆ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಲಾಸ್ ಆಗುತ್ತೆ, ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ಏನಾದರೂ ಐಡಿಯಾ ಇತ್ತು ಅಂತ ಹೇಳಿದ್ರೆ, ಅದು ಐಡಿಯಾ ಬೇಕಿತ್ತು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಬೇಕು ಅನ್ನೋ ಒಂದು ಕಮೆಂಟ್ ಹಾಕಿ. ಸೊ ನಾನು ಖಂಡಿತವಾಗಿ ಆ ಒಂದು ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಆ ಒಂದು ಅಕೌಂಟನ್ನು ಬಿಟ್ಟು ನಾನು ಈ ಒಂದು ಅಕೌಂಟಲ್ಲಿ ಒಂದು ಏನಂತಾರೆ ಎಕ್ಸ್ಪೈರಿ ಒಂದು ಸ್ಟ್ರಾಟಜಿನ ನಾನು ಈ ಒಂದು ಅಕೌಂಟಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಿದೆ. ಅದರ ಇಲ್ಲೂ ಸಹ ನೀವು ನೋಡ್ಬೋದು, ಅದರ ಒಂದು 100 ರೂಪಾಯಿ ಸಮಥಿಂಗ್ ಏನೋ ಪ್ರಾಫಿಟ್ ಇದೆ ಅಂತ ಅನ್ಕೋತೀನಿ. ಜಸ್ಟ್ ಎಕ್ಸಾಕ್ಟ್ ನೆನಪಾಗ್ತಿಲ್ಲ, ಒಂದು 100-105 ರೂಪಾಯಿ ಪ್ರಾಫಿಟ್ ಇರ್ಬೋದು. ಸೊ ಓವರಾಲ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಅದಾದ 1110 150 ಈ ರೀತಿ ಈ ಲೆವೆಲ್ಗೆ ಒಂದು ಲಾಸ್ ಇರುವಂಥ ಟೈಮಲ್ಲಿ ಅದೇ ಲಾಸ್ನ ನಾನು ನಮ್ಮ ಒಂದು ಏನಂದ್ರೆ ಮೇನ್ ಒಂದು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಿದೆ. ಸುಮಾರು ಜನಕ್ಕೆ ಕೇಳ್ತಾರೆ, ಸತೀಶ್ ಅವರೇ ಈ ಒಂದು ಎಂಟೈರ್ ಏಪ್ರಿಲ್ ಮಂತ್ನ ಒಂದು ಏನಿದೆ ಅದನ್ನು ನೀವು ಪ್ರೂಫ್ ನನಗೆ ತೋರಿಸಿಲ್ಲ ಹಂಗೆ ಹೆಂಗೆ ಅಂತ ಕೇಳಿದ್ರು. ಅದಕ್ಕೋಸ್ಕರ ಪ್ರೂಫ್ ಸಹ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಶೇರ್ ಮಾಡ್ತೀನಿ. ವೆರಿಫೈಡ್ PNL ಸಹ ಶೇರ್ ಮಾಡೋದ್ರಿಂದ ನಿಮಗೂ ಸಹ ಐಡಿಯಾ ಬರುತ್ತೆ ಅದು ಯಾವ ರೀತಿ ಒಂದು ಟ್ರಾನ್ಸ್ಪರೆಂಟಿ ನಾವು ನಿಮ್ಗೆ ಕೊಡ್ತಿದ್ದೀರಿ ಅನ್ನೋ ಒಂದು ಇನ್ಫಾರ್ಮೇಷನ್ಸ್. ಓಕೆ, ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಸಹ ಆಲ್ಮೋಸ್ಟ್ ನೋಡಬಹುದು. ಓಕೆ, ಸೊ ಅವರು ಸಹ 600 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಮೋರ್ ಆರ್ ಲೆಸ್ ನೀವು ನೋಡಿದ್ರೆ ಸ್ನೇಹಿತರೆ, ಈವನ್ ಎಂಟೈರ್ ಡೇ ವೆಯ್ಟ್ ಮಾಡಿದ್ರು ಸಹ ನನ್ನ ಒಂದು ಲಾಸ್ ಹತ್ತಿರ ಒಂದು 900 to 1000 ರೂಪೀಸ್ ಇರ್ಬೋದು ಅನ್ನೋದು ಬಿಟ್ಟರೆ ದೊಡ್ಡ ಏನಂದರೆ ಅದು ಪ್ರಾಫಿಟ್ ಏನು ಬರೋಂಥ ಚಾನ್ಸಸ್ ಕಡಿಮೆ ಇತ್ತು ಅಂತ ಹೇಳ್ಬೋದು. ಮೇಯ್ನ್ ರೀಸನ್ ಏನಂತ ಹೇಳಿದ್ರೆ ಪಿ ಸೈಡು ಪ್ರೀಮಿಯಮ್ಗಳು ಸರಿಗೆ ಮೆಲ್ಟ್ ಆಗ್ತಿರಲಿಲ್ಲ. ಇದೊಂದೇ ಮೇನ್ ರೀಸನ್ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಿಮಗೆ ಒಂದು ಲರ್ನಿಂಗ್ ಬರಲಿ ಯಾವ ರೀತಿ ನಾವು ಕೆಲವೊಂದು ಟೈಮು ಎಷ್ಟೇ ಒಂದು ಆಲ್ಗೋ ಮಾಡಿದ್ರು ಸಹ ಕೆಲವೊಂದು ಟೈಮ್ ನಮ್ಮ ಒಂದು ಕಾಮನ್ ಸೆನ್ಸ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋ ಪರ್ಪಸ್ಗೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ. ಸೊ ಅದ್ರ ಜೊತೆಗೆ ಹೆಡ್ಜಿಂಗ್ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ನಮ್ಮ ಪೋರ್ಟ್ಫೋಲಿಯೋ ಪ್ರೊಟೆಕ್ಷನ್ ಮಾಡ್ಕೊಂಡು ಪರ್ಪಸ್ಗೋಸ್ಕರ ಇಷ್ಟ ಆಯಿತು ಅಂದರೆ ಮತ್ತೆ ಕಮೆಂಟ್ ಮಾಡಿ ಬೇಕು ಅನ್ನೋದು ಅಥವಾ ಎಸ್ ಅಂತ ಅದು ಕಮೆಂಟ್ ಮಾಡಿ, ಎರಡರಲ್ಲಿ ಒಂದು ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋ ಆದರೆ ಇವತ್ತೇ ಸಂಜೆ ಒಳಗಡೆ ನಾನು ಒಂದು ವೀಡಿಯೋ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತಾರೆ. ನೋಡೋಣ ನಾಳೆ ಆಲ್ಗೋ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು. ಆಲ್ಗೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ 9620275275 ಮತ್ತೊಮ್ಮೆ ಹೇಳ್ತಿದ್ದೀನಿ, 9620275275ಗೆ ವಾಟ್ಸಪ್ ಮಾತ್ರ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ನೀವು ಡಿಸಿಷನ್ ಮಾಡ್ಬೋದು ಆಲ್ಗೋ ಟ್ರೇಡಿಂಗಲ್ಲಿ ಮಾಡಬೇಕಾ ಮಾಡಬಾರ್ದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನಮಸ್ಕಾರ.